ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತೊಂದು ಬೆಂಡೆಕಾಯಿ ಪಲ್ಯ, ಆಮೇಲೆ ಒಂದು ಹಸಿ ಚಟ್ನಿ, ಈ ಟೊಮೊಟೊ ಮೆಣಸಿನ್ಕಾಯಿ ಹಾಕಿ ಹೂರ್ಗೆಲ್ಲ ಮಾಡ್ತಲ್ಲ ಆ ಟೈಪ್ ಚಟ್ನಿ, ಬೆಂಡೆಕಾಯಿ ಪಲ್ಯ. ಸ್ವಲ್ಪ ಮನೆಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಬೆಂಡೆಕಾಯಿ ಹುರಿತಾ ಇದ್ದೀನಿ. ಯಾರೆಲ್ಲ ಮೊದಲನೇವರೆಗೆ ನಮ್ಮ ಚಾನಲ್ ನೋಡ್ತಿದ್ರಿ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕ್ತಕ್ಕಂಥ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ ಸ್ನೇಹಿತರೆ, ಇವತ್ತು ಏನೇನೆಲ್ಲ ಕೆಲಸ ಆಗುತ್ತೆ ಅಂತೇಳಿ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಹೆಚ್ಚು ಕಡಿಮೆ ಒಂದು 10:30-11 ಗಂಟೆ ಆಯಿತು ನಾವು ಶಾಪಿಗೆ ಬರೋಷ್ಟೊತ್ತಿಗೆ. ಸಂಡೇ ಬೇರೆ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಯಾವಾಗಲೂ ನಮ್ಗೆ ಸ್ವಲ್ಪ 10 ಗಂಟೆ ಮೇಲೆ ಆಗುತ್ತೆ, ಯಾಕಂದರೆ ಮಕ್ಳಿಗೆ ಶಾಲೆ ಕಳಿಸಿ ಅವ್ರನ್ನ ರೆಡಿ ಮಾಡಿ ಎಲ್ಲ ಬಿಟ್ಟು ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಮಿನಿಮಮ್ 10:30 ಅಂತೂ ಆಗೇ ಆಗುತ್ತೆ ಡೈಲಿ ನಮ್ಮದು ಓಪನ್ನು. ನಮ್ಮದು ಸ್ಯಾರಿ ಟ್ರಿಪ್ಪಿಂಗ್ ಮಾಡ್ತಾಯಿಲ್ಲ ನಮ್ಮ ಮನೆಯವರು. ಒಟ್ಟು ಬಾಕ್ಸ್ ಫೋಲ್ಡಿಂಗ ಒಟ್ಟು 4 ಸ್ಯಾರಿ ಇದೆ. 4 ಸ್ಯಾರಿ ಮಾಡ್ಬೇಕಂದ್ರೆ ಒಂದಕ್ಕೆ ಏನಿಲ್ಲ ಒಂದು ಅರ್ಧ ಗಂಟೆ ಆದ್ರೂ ಒಂದು 2 ಗಂಟೆ ಟೈಮಿಂಗ್ಸ್ ಬೇಕಾಗುತ್ತೆ. 4 ಸ್ಯಾರಿಯಿಂದ ಒಂದು ಅರ್ಧ ಎಷ್ಟು 2 ಗಂಟೆ ಮಿನಿಮಮ್ ಟೈಮ್ ಬೇಕಾಗುತ್ತೆ. 4ರಿಂದ 2 ಗಂಟೆ ಬೇಕು. ಪಿನ್ಸ್ ಎಲ್ಲ ಮಾಡಿಟ್ಕೊಂಡು ಆಮೇಲೆ ಐರನ್ ಮಾಡೋಣ ಅಂತ ಹೇಳಿ ಪಿನ್ಸ್ ಎಲ್ಲ ಮಾಡಿರ್ತಾ ಇದೀವಿ. ಹೌದು. ಆಮೇಲೆ ಇದ್ರ ನಡುವೆ ಮತ್ತೆ ಕಸ್ಟಮರ್ ಬಂದ್ರೆ ಮತ್ತೆ ಲೇಟ್ ಆಗುತ್ತೆ ಸ್ವಲ್ಪ. ಅದೊಂದು ಮಾಡ್ಲೇಬೇಕು ನಾವು. ಈ ತರ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಇಟ್ಕೊಂತೀನಿ. ಇಷ್ಟ ತನಕ ಹೆಲ್ಪ್ ಮಾಡಿದ್ರು, ಅವರು ಇಟ್ಕೊಂಡಿದ್ರು ಸ್ಯಾರಿನ. ಇದನ್ನೆಲ್ಲ ಸೆಟ್ ಮಾಡ್ಕೊಳಕ್ಕೆ ಏನ್ ಹೆಲ್ಪ್ ಬೇಡ ಅಂತ ಹೇಳಿ ಕಳಿಸಿದೀನಿ. ಐರನ್ ಮಾಡುವಾಗ ಮತ್ತೆ ಹೆಲ್ಪಿಂಗ್ ಬೇಕಾಗುತ್ತೆ. ಮತ್ತ ಅವಾಗ ಎಲ್ಲೂ ಹೋಗ್ಬೇಡ್ರಿ ಹೊರಗಡೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೇನೆ. ಸೀರೆ ಪೂರ್ತಿ ಮುಗಿಸ್ಬೇಕು ಇವತ್ತು ನಾವು. ನೋಡಿ ಸ್ನೇಹಿತರೆ, ಮುಸುಗು ಆಮೇಲೆ ನರಿಗೆ ಅದೆಲ್ಲ ಮೇನ್ ಇದೆ. ಐರನ್ ಮಾಡ್ಬಿಡ್ತೀನಿ ಬೇಗ. ಇದೇ ಫಸ್ಟ್ ನೀಟಾಗಿ ರೆಡಿ ಇಟ್ಕೋಬೇಕಲ್ಲ, ಇದೇ ಟೈಮ್ ಆಗೋದು. ಹೌದು. ಈಗ ನಾವು ಮಾಮೂಲಿ ಮನೇಲಿ ಸೀರೆ ಉಟ್ಕೊಂಡಂಗ ಆಗಲ್ಲ ಇದು. ನೀಟಾಗಿ ನೀರಿಗೆ ನೆರಿಗೆಗಳನ್ನೆಲ್ಲ ನೀಟಾಗಿ ಪ್ಲೇಟ್ ಮಾಡ್ಬೇಕು, ನೀಟಾಗಿ ಜೋಡಿಸ್ಕೊಂಡು. ಕ್ರಾಸ್ ಇದೆ ಅಂದ್ರೆ ಸ್ಯಾರಿ ಸ್ವಲ್ಪ ಮುಚ್ಚಗತ್ರ ಒಂದ್ ಸ್ವಲ್ಪ ಕ್ರಾಸ್ ಇದೆ. ಎಲ್ಲ ಕ್ರಾಸ್ ಬಂದೇ ಬರುತ್ತಲ್ಲ ಕೆಲವೊಂದು ಸೀರೆಗಳು. ಕೆಲವೊಂದೊಂದು ಸೀರೆ ರೇಷ್ಮೆ ಸೀರೆಗಳು ಕ್ರಾಸ್ ಬರುತ್ತೆ. ಅದು ಪ್ಲೇಟ್ಸ್ ನೀಟಾಗಿ ಕೂರಲ್ಲ ಅವಾಗ. ಅದೇ ಅವು ನೀಟಾಗಿ ಕೂರಿಸ್ಬೇಕು. ಆದ್ರೂ ಕೂತಿಲ್ಲ ಅಂತೇಳಿ ಹೇಳಕ್ ಆಗಲ್ಲ ನಾವು ಅವರಿಗೆ. ಎಷ್ಟು ಬೆಟರ್ ಆಗಿ ಆಗುತ್ತೋ ಅಷ್ಟು ಬೆಟರ್ ಆಗಿ ನೀಟಾಗೆ ಮಾಡ್ಕೊಡ್ಬೇಕು. ಅದೇ ರೆಡಿ ಆಯ್ತಾ? ಪಿನ್ನು ಹೋಗ್ತಾ ಇಲ್ಲ, ಸೀರೆ ದಪ್ಪ ಇದೆಯಲ್ಲ. ಹೌದಾ? ಬೇರೆ ಪಿನ್ ಏನಾದ್ರು ಕೊಡ್ಲಾ? ಬೇಡ, ಶಾರ್ಪ್ ಇದೆ. ಕೈಗಾದ್ರೆ ಈಸಿಯಾಗಿ ಚುಚ್ಕೊಳ್ಳುತ್ತೆ, ಸೀರೆಗೆ ಚುಚ್ಕೋತಿಲ್ಲ. ಅದೇ ಸ್ವಲ್ಪ ರೇಷ್ಮೆ ಸೀರೆಗೆ ಸ್ವಲ್ಪ ರೇಟ್ ಜಾಸ್ತಿ ಪಿನ್ ತರಬೇಕನಪ್ಪ ನಾವು. ರೇಷ್ಮೆ ಸೀರೆಗೆ ಇದಕ್ಕಿಂತ ಕ್ವಾಲಿಟಿ, ಇದು ಕ್ವಾಲಿಟಿ ಚೆನ್ನಾಗಿದೆ. ಅದು ದಪ್ಪ ಇರುತ್ತದ ಸೀರೆ. ಆಮೇಲೆ ನಾವು ನೆರಿಗೆ ಹತ್ರ ಆಗ್ತಾ ಇರೋದಲ್ಲ, ತುಂಬಾ ಪ್ಲೇಟ್ಸ್ ನ ಜಾಯಿಂಟ್ ಮಾಡಿ ಹಾಕ್ತಿವಲ್ಲ, ಅದು ಬೇಗ ಹೋಗಲ್ಲ. ಇಲ್ಲ ನೆಕ್ಸ್ಟ್ ಹೋದಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಪಿನ್ ಸಿಕ್ಕರೆ ಕೇಳಂತಾರೆ, ಕೇಳೋಣಲ್ಲ. ಈ ತರ ಫುಲ್ಲು ನೆರಿಗೆ ಪಿನ್ ಹಾಕೋಬೇಕು. ನಾನು ಇದನ್ನೆಲ್ಲ ನೀಟಾಗಿ ಜೋಡಿಸಿ. ಅದೇ ಐರನ್ ಮಾಡಿದ್ರೆ ಅದು ನೀಟಾಗಿ ಆಗೇನೆ ಕೂರ್ಬೇಕಲ್ಲ. ಹೌದು. ಹಾಗಾಗಿ ಈಗ ಹಾಕ್ತೀನಿ ಪಿನ್ಸು. ಆಮೇಲೆ ಐರನ್ ಮಾಡುವಾಗ ಒಂದ್ಸಲ ಐರನ್ ಆದ್ಮೇಲೆ ತೆಗ್ದ್ಬಿಡ್ತೀನಿ. ಒಂದು ಲೈನ್ ಒಂದ್ 2-3 ಅಷ್ಟೇ ಪಿನ್ಸ್ ಬಿಡೋದು ನಾನು. ಜಾಸ್ತಿ ಹಾಕಿ ಬಿಡಲ್ಲ, ಸ್ಯಾರಿ ಸುಮ್ನೆ ಓಲೋಲ್ ತರ ಆಗ್ಬಿಡುತ್ತೆ ಅಂತೇಳಿ. ಅದೇ ಬೇಕಲ್ವಾ, ಅದು ನೀಟಾಗಿ ನೆರಿಗೆ ಕೂರ್ಬೇಕು ಅಂದ್ರೆ ನಾವು ಅದನ್ನ ನೀಟಾಗಿ ಟೈಟ್ ಆಗಿ ಕೂರಿಸ್ಕೋಬೇಕು. ಹಾಗಾಗಿ ಹಾಕ್ತಾ ಇದೀನಿ. ಈ ಬಾಕ್ಸ್ ಫೋಲ್ಡಿಂಗ್ ಮಾಡಕ್ಕೆ ಟೇಬಲ್ ಬರ್ತಲ್ಲ, ಐರನ್ ಮಾಡಿ ಟೇಬಲ್ ಚಿಕ್ಕದು, ಅದು ತಂದ್ರೆ ಅದ್ರಲ್ಲಿ ಕೂಡ ಇದೇ ತರ ಪಿನ್ ಹಾಕೊಂಡೆ ಆಮೇಲೆ ಮಾಡ್ಬೇಕಲ್ಲ. ಯಾವ ಟೇಬಲ್ ಅಲ್ಲಿ ಮಾಡು ನೀನು, ಕೆಳಗಡೆ ಮಾಡು, ಎಲ್ಲದಕ್ಕೂ ಅದೇ ತರನೇ ಪಿನ್ ಮಾಡಿ ಇಟ್ಕೋಬೇಕು. ಇದೇ ತರನೇ. ಅಂದ್ರೆ ಏನಾಗುತ್ತೆ, ಆ ಟೇಬಲ್ ಆದ್ರೆ ನಾವು ಕ್ಲಿಪ್ಸ್ ಹಾಕಿ ಕೂಡ ಒಬ್ಬರೇ ಆದ್ರೂ ಹೆಲ್ಪ್ ಇಲ್ದಂಗ್ ಮಾಡ್ಬೋದು. ಅದ್ರಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ, ಕ್ಲಿಪ್ಸಿಗೆಲ್ಲ ಪ್ಲೇಸ್ ಇರುತ್ತೆ, ಸೈಡ್ ಎಲ್ಲ ಏನು ಎಕ್ಸ್ಟ್ರಾ ಕೊಟ್ಟಿರಲ್ಲ. ಹಾಗಾಗಿ ಇದಿಷ್ಟು ಆಲ್ಮೋಸ್ಟ್ ಆದಂಗೆನೆ ಆಯ್ತಾ ಅದು. ಆಮೇಲೆ ಒಂದ್ ಸ್ವಲ್ಪ ಕೆಳಗಡೆ ಐರನ್ ಮಾಡ್ಬೇಕಾದ್ರೆ ಹಾಕೋಬೇಕು. ಈಗ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಸ್ಯಾರಿ ಇದೆ. ಇದು ಸ್ವಲ್ಪ ಮೆತ್ತಗಿದೆ, ನೋಡೋಣ ಇದು ಬೇಗ ಆಗ್ಬಿಟ್ಟು ಹೇಗೆ ಅಂತ ಹೇಳಿ. ಹೌದಾ?
ಇಟ್ಕೋಬೇಕಾ? ಇಲ್ಲ, ಒಂದು ನಿಮಿಷ ಸೆಟ್ ಮಾಡ್ಕೊತೀನಿ. ಇದು ರೇಷ್ಮೆದೇನಾ? ಇಲ್ಲ, 4 ಸ್ಯಾರಿನೂ ರೇಷ್ಮೆದೆ. ಅದೇ. ಓಕೆ ಸ್ನೇಹಿತರೆ, ನಾನು ನಿಮಗೆ ಆಮೇಲೆ ಇನ್ನೊಂದ್ಸರಿ ಐರನ್ ಮಾಡ್ಬೇಕಾದ್ರೆ ಒಂದ್ಸರಿ ನಾನು ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಬಾಕ್ಸ್ ಫೋಲ್ಡಿಂಗ್ ಆಗ್ತಿದೆ ಸ್ಯಾರಿ ನೋಡಿ. ಇದು ಫಸ್ಟ್ ಸ್ಯಾರಿ ಆಗ್ತಿರೋದು. ಇಷ್ಟು ತನಕ ಐರನ್ ಆಯಿತು. ಜಸ್ಟ್ ಬಾಕ್ಸ್ ಫೋಲ್ಡಿಂಗ್ ಆಗ್ತಿದೆ. ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ, ಇದು ಫೋಲ್ಡಿಂಗ್ ಲಾಸ್ಟಾ? ನೋಡಿ ಸ್ನೇಹಿತರೆ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಆಗ್ತಿದೆ, ಐರನ್ ಆಗಿದೆ, ಜಸ್ಟ್ ಫೈನಲ್ ಟಚಲ್ಲಿದೆ. ನೋಡಿ, ಇನ್ನು 3 ಇದಾವಲ್ಲ ಸೀರೆ. ಐರನ್ ಮಾಡಿ ಫೋಲ್ಡ್ ಮಾಡ್ಬೋದ್ರಿ. ನೆರಿಗೆ ಪಿನ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ. ಹೌದು. ಟೇಬಲ್ಲು ಸೆಂಟ್ರಿ ಇಟ್ಕೊಂಡ್ರೆ ತುಂಬ ಅನುಕೂಲ, ನಮಗೆ ಕ್ಲಿಪ್ ಹಾಕೋಕ್ಕೆ ಚೆನ್ನಾಗುತ್ತೆ. ಬಟ್ ನಮಗೆ ಅಂಗಡಿದು ಸ್ಪೇಸ್ ಅಗಲ ಕಡಿಮೆ ಇರೋದ್ರಿಂದ ಜಾಗ ಸಾಕಾಗಲ್ಲ. ನೋಡಿ, ಓಕೆ, ರೆಡಿ ಆಗಿದೆ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿ. ನಿಮಗೂ ಯಾರಿಗಾದ್ರೂ ಬಾಕ್ಸ್ ಫೋಲ್ಡಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ಅಂದ್ರೆ ನಮ್ಮ ಈ ಲೋಕಲ್ ಅಲ್ಲಿ, ನಮ್ಮ ಸರೌಂಡಿಂಗ್, ಹೌದು, ನಮ್ಮ ಸರೌಂಡಿಂಗ್, ನಮ್ಮ ಲೋಕಲ್ ಅಲ್ಲಿ ನಮ್ಮ ಸರೌಂಡಿಂಗ್ ಆದ್ರೆ ಮಾಡ್ಕೊಡ್ತೀವಿ. ಓಕೆ, ಯಾರು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಒಂದಿನ ಟೈಮ್ ಕೊಟ್ರೆ, ಸಂಜೆ ತಂದು ಕೊಟ್ರೆ ನೆಕ್ಸ್ಟ್ ಸಂಜೆ ಒಳಗೆ ಸ್ಯಾರಿ ಸಿಗುತ್ತೆ. ಹೌದು. ಓಕೆ ಸ್ನೇಹಿತರೆ, ಫೈನಲ್ ಆಗಿ 4 ಸೀರೆ ಕೂಡ ಬಾಕ್ಸ್ ಫೋಲ್ಡಿಂಗ್ ಆಗಿದೆ. ನೋಡಿ, ಇಲ್ಲೇ ಕಾಣ್ತಾ ಇದೆ. ಜಸ್ಟ್ 4 ಸೀರೆ ಆಗಿದೆ. 4 ಸ್ಯಾರಿ ಪಿನ್ ಆಲ್ಮೋಸ್ಟ್ ಮುಗ್ದೋಗಿದೆ. ಇವಾಗ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿಟ್ಟು ಕಾಲ್ ಮಾಡಿದ್ರೆ ಬಂದು ತಗೊಂಡೋಗ್ತಾರೆ. ಓಕೆ ಸ್ನೇಹಿತರೆ, ಇವತ್ತಿನ ಕೆಲಸ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ.